ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸ್ಪೆಷಲ್ ಆಗಿ ನಿಮ್ಮ ಮುಂದೆ ಒಂದು ರೆಸಿಪಿನ ತಂದಿದ್ದೇನೆ. ಅದೇ ಚಿಕನ್ ಪುಂಡಿ. ಪುಂಡಿ ಅಂದರೆ ರೈಸ್ ಬಾಲ್ಸ್. ಇದನ್ನು ಕೊಂಕಣಿಯಲ್ಲಿ ಮುಟ್ಲಿಂಗ್ ಕೂಡ ಹೇಳ್ತಾರೆ. ಇದನ್ನು ತುಂಬಾ ವೆರೈಟಿಯಲ್ಲಿ ಮಾಡಲಿಕ್ಕಾಗುತ್ತೆ. ಇವತ್ತು ನಾನು ಮಾಡ್ತಾ ಇದ್ದೇನೆ ಚಿಕನ್ ಪುಂಡಿ. ಈ ಚಿಕನ್ ಪುಂಡಿ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್, ದಯವಿಟ್ಟು ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನಾರ್ಮಲ್ ಪುಂಡಿ ಮಾಡಿದರೆ ನಾವು ಸಾರಿನ ಜೊತೆ ತಿನ್ನಬೇಕಾಗುತ್ತೆ. ಆದರೆ ಈ ರೀತಿ ಚಿಕನ್ ಪುಂಡಿ, ಚಿಕನ್ ಸ್ಟಫಿಂಗ್ ಇಟ್ಟು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಅರ್ಧ ಗ್ಲಾಸ್ನಷ್ಟು ಕುಚ್ಚಲಕ್ಕಿ, ಹಾಗೆ ಅರ್ಧ ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ದೋಸೆಗೆ ಯಾವ ಅಕ್ಕಿ ಬಳಸ್ತೀರಿ ಅದು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. 5 ಗಂಟೆ ಅದನ್ನು ನೆನೆಸಿದ್ದೇನೆ. ಹಾಗೆ 50 ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ. ಹಾಗೆ ಈ ಸ್ಟಫಿಂಗಿಗೆ ಚಿಕನನ್ನು ರೆಡಿ ಮಾಡುವ. ಇಲ್ಲಿ 1 ಟೀ ಸ್ಪೂನ್ನಷ್ಟು ತುಪ್ಪ, 1 ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ 4 ಬೆಳ್ಳುಳ್ಳಿ ಎಸಳನ್ನು ಚೆನ್ನಾಗಿ ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಹಾಗೆ ಶುಂಠಿ 1 ಇಂಚು. ಇಷ್ಟನ್ನು ಚೆನ್ನಾಗಿ ಫ್ರೈ ಆದ ನಂತರ 1 ಈರುಳ್ಳಿಯನ್ನು ಅಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಅದನ್ನು ಸೇರಿಸ್ಕೊಳ್ತೇನೆ. ಈರುಳ್ಳಿ ಕಂದು ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಹಾಗೆ 1 ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಚೆನ್ನಾಗಿ ಟೊಮೆಟೊದು ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡು 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಹಾಗೆ 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲವನ್ನು ಬಳಸ್ತಾ ಇದ್ದೇನೆ. ಇದರಲ್ಲಿ ಎಲ್ಲ ಮಸಾಲೆಯನ್ನು ಸೇರಿಸಿ ಇದನ್ನು ಪುಡಿ ಮಾಡ್ತೇವೆ. ಆದ್ದರಿಂದ ಈ ಒಂದು ಪುಡಿ ಸೇರಿಸಿದರೆ ಸಾಕಾಗುತ್ತೆ. ನಿಮ್ಮ ಹತ್ರ ಬಾಫತ್ ಮಸಾಲ ಇಲ್ಲದಿದ್ದರೆ ಬೇರೆ ಯಾವುದೇ ಮಸಾಲ ಇದ್ದರೆ ಗರಂ ಮಸಾಲ, ಹಾಗೆ ಮೆಣಸಿನ ಹುಡಿಯನ್ನು ಸೇರಿಸ್ಕೊಳ್ಬೋದು. ಇಲ್ಲಿ ಅರ್ಧದಷ್ಟು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಟಂತಹ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಬೇಕು. ಎಗ್ ಬುರ್ಜಿ ಏನಿದೆ ಅದೇ ರೀತಿಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನಾನು ಗ್ರೈಂಡ್ ಮಾಡ್ಕೊಂಡಿರೋದು. ಸ್ಟಫಿಂಗ್ ಮಾಡಿದರೆ ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಇದು ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ನಮ್ಮ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ನಾವು ರೈಸ್ ಬಾಲ್ಸ್ ಮಾಡುವ, ಪುಂಡಿ ಮಾಡುವ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು, ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಬೇಕು. ಆದರೆ ಈ ಗಟ್ಟಿ ಹದದಲ್ಲಿ ಇರಬೇಕು. ಇವಾಗ ಇದನ್ನು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಹೀಗೆ ತಟ್ಟಿ ಕೈಯಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡಿದ್ದೇವಲ್ಲ, ಆ ಸ್ಟಫಿಂಗನ್ನು ಇದಕ್ಕೆ ಹಾಕಿಬಿಟ್ಟು ಈ ರೀತಿ ಇದನ್ನು ಚೆನ್ನಾಗಿ ಇವಾಗ ರೌಂಡಾಗಿ ರೈಸ್ ಬಾಲ್ ಆಕಾರಕ್ಕೆ ಇದನ್ನು ಈ ರೀತಿಯಾಗಿ ಉಂಡೆ ಮಾಡಿಕೊಳ್ಬೇಕು. ನೋಡಿ, ಇವಾಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಸ್ಟೀಮರಲ್ಲಿದ್ದ ನೀರು ಕುದಿ ಬಂದ ನಂತರ ಈ ರೈಸ್ ಬಾಲ್ಸನ್ನು ಇಟ್ಟು ಅರ್ಧ ಗಂಟೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಬ್ರೌನ್ ರೈಸ್, ಕುಚ್ಚಲಕ್ಕಿ ನಾವು ಏನು ಹಾಕಿದ್ದೇವೆ ಅದು ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಅರ್ಧ ಗಂಟೆ ನಂತರ ನಮ್ಮ ಸಖತ್ ಟೇಸ್ಟಿಯಾದ ರೈಸ್ ಬಾಲ್ಸ್ ರೆಡಿ ಆಯಿತು. ಪುಂಡಿನ ಟೇಸ್ಟ್ ಮಾಡ್ಕೊಳ್ತೇನೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಖಂಡಿತವಾಗಿ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನಷ್ಟು ರೆಸಿಪೀಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋದ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.